ಹೆಣ್ಣಿನ ಕಣ್ಣೀರಿನ ಶಾಪಕ್ಕೆ ರಾಜ್ಯ ಸರ್ಕಾರ ಪತನವಾಗುತ್ತಾ? ಹೀಗೊಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿದೆ. ಇದಕ್ಕೆ ಕಾರಣವಾಗಿದ್ದು ಗಾಯತ್ರಿ ಶಾಂತೇಗೌಡ. ಗಾಯತ್ರಿ ಶಾಂತೇಗೌಡ MLC ಆಗಿ 4 ವರ್ಷದ ಬಳಿಕ ಆಯ್ಕೆ ಆಗ್ತಾರೆ. ಸುಪ್ರೀಂ ಕೋರ್ಟ್ ತನಕ ಹೋರಾಡಿ ಕಡೆಗೂ MLC ಆಗಿ ಆಯ್ಕೆ ಆಗ್ತಾರೆ. ಇದೇ ಖುಷಿನಲ್ಲಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡ ಗಿಫ್ಟ್ ಕೊಡುತ್ತೆ. ಅದು ಮಂತ್ರಿ ಸ್ಥಾನ. ಇದನ್ನು ಗಾಯತ್ರಿ ಶಾಂತೇಗೌಡರೇ ನಿರೀಕ್ಷೆ ಮಾಡಿರಲಿಲ್ಲ. ಅಂತಹ ಒಂದು ಬಹುದೊಡ್ಡ ಗಿಫ್ಟ್ ಅವರಿಗೆ ಸಿಗುತ್ತೆ. ಆದರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನುವಂತೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಕಡೆಗಳಿಗೆನಲ್ಲಿ ಮಂತ್ರಿ ಆಗುವ ಅವಕಾಶ ಮಿಸ್ ಆಗುತ್ತೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಗಾಯತ್ರಿ ಶಾಂತೇಗೌಡ ಅವರನ್ನು ಮಂತ್ರಿ ಮಾಡೋದಕ್ಕೆ ಅವರ ಸಮುದಾಯದವರೇ ಅವಕಾಶ ಕೊಡಲಿಲ್ಲ, ಇದು ಬಹುದೊಡ್ಡ ಅನ್ಯಾಯ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು. ಅದರಲ್ಲೂ ನೇರವಾಗಿ ಕೆಲವರು ಟ್ರೋಲ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನಕ್ಕೆ ಹೋಗದೇ ಇರೋ ಹಾಗೆ ತಡೆದ್ಬಿಟ್ರು. ಅದಕ್ಕೆ ಕಾರಣವಾಗಿದ್ದು ಅವರು ಹೇಳಿದವ್ರನ್ನ ಮಂತ್ರಿ ಮಾಡಲಿಲ್ಲ. ಹೀಗಾಗಿ ಅವರು ಗಾಯತ್ರಿ ಶಾಂತೇಗೌಡ ಅವರಿಗೆ ಮಂತ್ರಿ ಆಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಬಿಟ್ರು ಅಂತೆಲ್ಲ ಟ್ರೋಲ್ ಆಗ್ತಾ ಇದೆ. ಇದು ನಿಜಕ್ಕೂ ಸಿದ್ದರಾಮಯ್ಯನವರು ಕಪ್ಪು ಚುಕ್ಕೆ ಅಂಟ್ಕೋತು ಅಂತಲೇ ಹೇಳ್ಬೋದು. ವಿಚಾರವನ್ನು ಅವರ ಸಮುದಾಯದವರು ಬಹಳ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಹೇಗೋ ನಮ್ಮ ಸಮುದಾಯದ ಮಹಿಳೆಯರು ಇದುವರೆಗೂ ಮಂತ್ರಿ ಆಗಿರಲಿಲ್ಲ, ಈಗ ಅಂತಹ ಒಂದು ಅವಕಾಶ ಇತ್ತು, ಆ ಅವಕಾಶವನ್ನು ತಪ್ಪಿಸ್ಬಿಟ್ರಲ್ಲ, ಯಾಕೆ ಈ ರೀತಿ ಮಾಡಬೇಕಿತ್ತು? ಅವ್ರದ್ದು ಕೋಪ ಏನೇ ಇರಲಿ, ಒಬ್ಬ ಹೆಣ್ಣು ಮಗಳು ಮಂತ್ರಿ ಆಗ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ಬೋದಿತ್ತಲ್ಲ, ಅವರ ಕೋಪನೆಲ್ಲ ಮರೆತು ಆಗ ಅವರು ದೊಡ್ಡವರಾಗ್ಬಿಡ್ತಿದ್ರಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇರೋದು. ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಅನ್ಯಾಯ ಆಗೋಯಿತು. ಒಬ್ಬ ಮಹಿಳೆಗೆ ಮಂತ್ರಿ ಮಾಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವರಿಗೆ ಖುಷಿಯಾಗಿರೋದಕ್ಕೆ ಅವಕಾಶ ಕೊಟ್ಟು ಅವ್ರು ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಅಂತಹ ಸಂದರ್ಭದಲ್ಲಿ ಇಂತಹ ದೊಡ್ಡ ಅನ್ಯಾಯ ಮಾಡಿದಾರಲ್ಲ, ಇದು ಒಳ್ಳೆಯದಾಗುತ್ತಾ? ಇದು ಯಾರಿಗೂ ಒಳ್ಳೆಯದಾಗಲ್ಲ. ಈ ಸರ್ಕಾರ ಪತನವಾಗೋದಕ್ಕೆ ಇದು ಕೂಡ ಕಾರಣವಾಗತ್ತೆ. ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಖಂಡಿತವಾಗಿ ಯಾರಿಗೂ ಒಳ್ಳೇದು ಮಾಡಲ್ಲ ಅನ್ನೋ ಒಂದು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು. ಈಗ ಗಾಯತ್ರಿ ಶಾಂತೇಗೌಡ ಅವರಿಗೆ ಅನ್ಯಾಯವಾಗಿರೋದಕ್ಕೆ ಅವರ ಅಭಿಮಾನಿಗಳು ಕೂಡ ಸಿಡಿದೆದ್ದಿದ್ದಾರೆ. ಆದರೆ ಗಾಯತ್ರಿ ಶಾಂತೇಗೌಡ ಅವರು ಮಾತ್ರ ಯಾರ ವಿರುದ್ಧನೂ ಕೂಡ ಮಾತನಾಡ್ತಿಲ್ಲ, ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ. ನಾನು ಈ ವಿಚಾರದಲ್ಲಿ ಏನು ಹೇಳೋದಿಲ್ಲ, ಇನ್ನು 4-5 ದಿನ ತಡೀರಿ, ನಾನೇ ಮತ್ತೆ ಮಂತ್ರಿ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ. ಈಗ ಗಾಯತ್ರಿ ಶಾಂತೇಗೌಡ ಅವರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸ್ತಾರಾ? ಒಬ್ಬ ಕುರುಬ ಸಮುದಾಯದ ಹೆಣ್ಣು ಮಗಳು ಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ. ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು ನೀವು ವೆಯ್ಟ್ ಆ್ಯಂಡ್ ವಾಚ್. ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು ನೀವು ವೆಯ್ಟ್ ಆ್ಯಂಡ್ ವಾಚ್.